ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಪಪ್ಪ ಪಿ ಜಿಯಲ್ಲಿ ಇರೋದು ಅಂತ ಅಜ್ಜಿ ಹೇಳ್ತಾ ಇದ್ರು. ನೀವು ನೋಡಿದರೆ ಯಾವುದೋ ಅಪಾರ್ಟ್ಮೆಂಟ್ ಹತ್ರ ಕರ್ಕೊಂಡು ಬಂದಿದ್ದೀರಾ? ವಸು, ಒಳಗೆ ಹೋಗೋಣ ಬಾ ಮೊದಲು ಎಂದ ದೇವ್. ಅವರು ಮಗಳು ಕೈ ಹಿಡಿದು ಸೆಕೆಂಡ್ ಫ್ಲೋರ್ನಲ್ಲಿದ್ದ ಅಪಾರ್ಟ್ಮೆಂಟ್ ಮುಂದೆ ನಿಂತವರು. ಜೇಬಿನಿಂದ ಕೀ ತೆಗೆದು ಮಗಳ ಕೈಗೆ ಕೊಡುತ್ತಾ, ವಸು, ಇದು ನಿನ್ನದೇ ಅಪಾರ್ಟ್ಮೆಂಟ್. ನೀನು ಹುಟ್ಟಿದಾಗ ನಿನ್ನದೇ ಹೆಸರಿನಲ್ಲಿ ಇದನ್ನು ತೆಗೆದುಕೊಂಡಿದ್ದೆ ಕಣೋ. ಇವತ್ತು ನಿನಗೆ ಕೊಡ್ತಾ ಇದ್ದೀನಿ. ನೀನು ಯಾವುದೋ ಪಿ ಜಿಯಲ್ಲಿ ಇದ್ದು ಕೆಲಸ ಮಾಡೋದು ಸರಿ ಇರಲ್ಲ. ನಿನ್ನದೇ ಮನೆಯಲ್ಲಿ ಖುಷಿಯಾಗಿ ಇರು ಮಗಳೇ. ಹಾಗೆ ಇದು ನಿನ್ನ ಸ್ಕೂಟಿ. ಕೀ ಹುಷಾರಾಗಿ ನೋಡ್ಕೊ. ಬೆಳಿಗ್ಗೆ ಅಡುಗೆಯವರು ಬಂದು ನಿನಗೆ ಬೇಕಾಗಿದ್ದು ಮಾಡಿಕೊಟ್ಟು ಹೋಗ್ತಾರೆ. ಊಟ ತಿಂಡಿ ಚಿಂತೆ ನಿನಗೆ ಇರಲ್ಲ, ಸರಿನಾ? ಥ್ಯಾಂಕ್ಸ್ ಪಪ್ಪ, ಯು ಆರ್ ಮೈ ಬೆಸ್ಟ್ ಪಪ್ಪ ಎಂದವಳೆ ತನ್ನ ತಂದೆಯ ಕೆನ್ನೆಗೆ ಮುತ್ತಿಟ್ಟು ಬಾಗಿಲನ್ನು ತೆಗೆದು ಗೃಹ ಪ್ರವೇಶ ಮಾಡಿದಳು. ಮಯೂರಪುರದ ಸಮಾಧಿಯಿಂದ ಹೊರಟ ಬೆಳಕು ರಾಜಸ್ಥಾನದ ಮೂಲೆ ಮೂಲೆಗಳಲ್ಲಿ ತನಗೆ ಬೇಕಾದ ವ್ಯಕ್ತಿಯನ್ನು ಹುಡುಕುತ್ತಾ ಸಾಗಿತ್ತು. ಅದರ ಹುಡುಕಾಟದ ಪರಿ ಹೇಗಿತ್ತೆಂದರೆ, ಅದರ ಹುಡುಕಾಟಕ್ಕೆ ಒಂದು ಕ್ಷಣ ಸ್ಮಶಾನದಲ್ಲಿ ಇದ್ದ ಮಾಂತ್ರಿಕನೇ ಬೆದರಿ ಬಿಟ್ಟಿದ್ದ. ರಾಜಸ್ಥಾನದ ಪ್ರತಿ ಅರಮನೆಯನ್ನು ಜಾಲಾಡಿತ್ತು. ಎಲ್ಲಿಯೂ ಅದಕ್ಕೆ ಬೇಕಾದ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ. ಕೊನೆಯದಾಗಿ ಉಳಿದ ಒಂದೇ ಒಂದು ಅರಮನೆಯ ಮುಂದೆ ಬಂದು ನಿಂತ ಬೆಳಕು ಅದರ ಕಡೆಯೇ ದೃಷ್ಟಿ ನೆಟ್ಟಿತು. ಅರಮನೆಯ ಒಳಗೆ ಹೋಗಲು ಎಷ್ಟು ವೇಗವಾಗಿ ಹೋಗಿತ್ತೋ ಅಷ್ಟೇ ವೇಗವಾಗಿ ಆಚೆಗೆ ಬಂದು ಬಿದ್ದಿತ್ತು. ಸಾಧ್ಯನೇ ಇಲ್ಲ. ನೀನು ಮತ್ತೊಮ್ಮೆ ಆ ಅರಮನೆಯ ಒಳಗೆ ಪ್ರವೇಶ ಪಡೆಯೋಕೆ ಸಾಧ್ಯ ಇಲ್ಲ. ಅಷ್ಟು ಸುಲಭಕ್ಕೆ ನಿಮ್ಮನ್ನು ಗೆಲ್ಲೋದಕ್ಕೆ ಬಿಟ್ಟು ಬಿಡುತ್ತಾನಾ ಈ ಮಂತ್ರಾಕ್ಷ? ನನ್ನ ಗುರಿ ಈಡೇರದೆ ಹೊರತು ನಿಮಗೆ ಯಾವುದೂ ಸಿಗದು ಎಂದವನ ನಗುವಿನ ತೀವ್ರತೆ ಕ್ರೂರವಾಗಿತ್ತಾ ಹೋಯಿತು. ನೋಡುತ್ತಾ ಇದ್ದಂತೆಯೇ ಮಂತ್ರ ಪಠಿಸಿ ಗಾಳಿಯಲ್ಲಿ ಊದಿದ ತಕ್ಷಣ ಸ್ಮಶಾನದಿಂದ ಹೊರಟ ಸುಳಿಯಾಕಾರದ ರೂಪವೊಂದು ಅರಮನೆಯ ಮುಂದೆಯೇ ನಿಂತಿದ್ದ ಬೆಳಕನ್ನು ತನ್ನ ಸುಬುದ್ದಿಗೆ ತೆಗೆದುಕೊಂಡು ಅಲ್ಲಿಂದ ಮಾಯವಾದರೆ ಅರಮನೆಯ ಒಳಗೆ ಇದ್ದ ಉಯ್ಯಾಲೆ ಒಂದು ಜೋರಾಗಿ ತೂಗುತ್ತಾ ಸದ್ದು ಮಾಡುತ್ತಾ ಇತ್ತು. ಶಿವ ದೇವಾಲಯದಲ್ಲಿ ಮಹಾಮೃತ್ಯುಂಜಯ ಹೋಮವು ಯಾವುದೇ ವಿಘ್ನಗಳು ಇಲ್ಲದೆ ನಿರ್ವಿಘ್ನವಾಗಿ ನಡೆಯುತ್ತಾ ಇತ್ತು. ಎಲ್ಲ ಕಡೆಯೂ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುತ್ತಾ ಇದ್ದರು. ಮಹಾಕಾಲನಿಗೆ ಭೋಲೆನಾಥ ಶಂಕರನಿಗೆ ಪೂಜೆ ಮಾಡಿ ನಿರ್ವಿಘ್ನವಾಗಿ ಹೋಮ ನೆರವೇರಿಸಿ ಕೊನೆಗೆ ಆವಿಸ್ಸನ್ನು ಹೋಮಕುಂಡಕ್ಕೆ ಅರ್ಪಿಸಿ ದೇವರ ಆಶೀರ್ವಾದ ಪಡೆದ ಕುಟುಂಬದ ಸದಸ್ಯರು ದೇವಸ್ಥಾನದಲ್ಲಿ ಅಂದು ವಿದ್ವತ್ ಹೆಸರಿನಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದರು. ವಿದ್ವತ್ ಕೂಡ ಬಂದಿದ್ದ. ಎಲ್ಲ ಭಕ್ತಾದಿಗಳಿಗೆ ತಾನೇ ತನ್ನ ಕೈಯಾರೆ ಬಡಿಸಬೇಕೆಂದು ಪುರೋಹಿತರು ಮೊದಲೇ ತಿಳಿಸಿದ್ದರಿಂದ ತಾನೇ ತನ್ನ ಕೈಯಾರೆ ಎಲ್ಲರಿಗೂ ಊಟವನ್ನು ಬಡಿಸಿ ತಾನೂ ಸಹ ತನ್ನ ತಂದೆ ತಾಯಿಯ ಜೊತೆ ದೇವಸ್ಥಾನದಲ್ಲಿಯೇ ಊಟ ಮಾಡಿ ಮನೆಗೆ ತೆರಳಿದವನು. ತನ್ನ ಆಫೀಸ್ ಡ್ರೆಸ್ ಧರಿಸಿ ತಂದೆಯ ಜೊತೆಗೆ ಆಫೀಸ್ ಕಡೆಗೆ ಮುಖ ಮಾಡಿದನು. ಅಂದು ಕಚೇರಿಯಲ್ಲಿ ಸ್ವಲ್ಪ ಹೊತ್ತು ಎಲ್ಲರೂ ಲಗುಬಗೆಯಿಂದ ಓಡಾಡುತ್ತಾ ಇದ್ದರು. ಕಾರಣ ಇವತ್ತು ವಿದ್ವತ್ ಆಫೀಸ್ನ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ದಿನ. ಹಾಗಾಗಿ ಅವನನ್ನು ಸ್ವಾಗತಿಸಲು ಆಫೀಸ್ ಪೂರ್ತಿಯಾಗಿ ಸಜ್ಜಾಗಿತ್ತು. ಕೆಲವರು ಅವನಿಗಾಗಿ ಕಾಯುತ್ತಾ ನಿಂತರೆ ಇನ್ನು ಕೆಲವರು ಯಾಕಾದ್ರೂ ಬರ್ತಾನೋ ಎಂಬಂತೆ ಮನದಲ್ಲೇ ಏನೇನೋ ಲೆಕ್ಕಾಚಾರ ಹಾಕುತ್ತಾ ಇದ್ದರು. ಬಂದಂತಹ ವಾಚ್ಮ್ಯಾನ್ ಕಾರಿನ ಬಾಗಿಲನ್ನು ತೆಗೆದ. ಅಚ್ಚುಕಟ್ಟಾಗಿ ಸಿದ್ಧವಾಗಿ ಕಾರಿನಿಂದ ಇಳಿದ ವಿದ್ವತ್ನನ್ನು ನೋಡಿದ ಎಲ್ಲರೂ ಕಳೆದು ಹೋಗಿದ್ದರು. ಅಷ್ಟೊಂದು ಡೀಸೆಂಟ್, ಮುಖದಲ್ಲಿ ಗಾಂಭೀರ್ಯ ತುಂಬಿದಂತಹ ವ್ಯಕ್ತಿತ್ವ ಅವನದು. ಮನೆಯಲ್ಲಿ ಅಷ್ಟೇ ಪುಟ್ಟ ಮಗುವಿನಂತೆ ವರ್ತಿಸಿದರೂ ಆಫೀಸ್ನಲ್ಲಿ ಅವನ ಕೆಲಸಕ್ಕೆ ಅವನೇ ಸರಿಸಾಟಿ. ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್ ಎನ್ನುವುದು ಅವನ ಹತ್ತಿರ ಸುಳಿಯುವುದೇ ಇಲ್ಲ. ಸರ್, ವೆಲ್ಕಮ್ ಟು ದ ಆಫೀಸ್ ಎಂದು ಒಬ್ಬೊಬ್ಬರಾಗಿ ಎಲ್ಲರೂ ಬಂದು ಹೂಗುಚ್ಛವನ್ನು ನೀಡಿ ವಿದ್ವತ್ ಅಧಿಕೃತವಾಗಿ ಆಫೀಸ್ಗೆ ಸ್ವಾಗತಿಸಿಕೊಂಡರು. ಎಲ್ಲರೂ ಕೊಟ್ಟ ಹೂಗುಚ್ಛವನ್ನು ನಗುತ್ತಲೇ ಸ್ವೀಕರಿಸಿದವ ಎಲ್ಲರೊಂದಿಗೆ ನಾಲ್ಕು ಮಾತಾಡಿ ತನ್ನ ಚೇಂಬರ್ಗೆ ಹೋಗಿ ತನ್ನ ಕೆಲಸವನ್ನು ಆರಂಭಿಸಿದ.
ಮಗನ ಈ ಪರಿಯ ಗಾಂಭೀರ್ಯವನ್ನು ನೋಡಿದ ಶೇಖರ್ ಅವರು ಅಲ್ಲಿಯೇ ಕಳೆದು ಹೋಗಿದ್ದರು. ಪಪ್ಪ, ಸಮಯ ಆಯಿತು, ನೀವಿನ್ನು ಹೊರಡಿ, ನಾನು ಸಂಜೆ ಸಿಗ್ತೀನಿ ಎಂದವ ತಂದೆಯನ್ನು ಮನೆಗೆ ಕಳುಹಿಸಲು ಡ್ರೈವರ್ಗೆ ಕಾಲ್ ಮಾಡಿ ತಂದೆಯನ್ನು ಹುಷಾರಾಗಿ ಕರೆದುಕೊಂಡು ಹೋಗುವಂತೆ ತಿಳಿಸಿದ. ಸರ್ಕಾರಿ ಕಚೇರಿಯಲ್ಲಿ ಅಂದು ವಸುವಿನ ಮೊದಲನೇ ದಿನದ ಕೆಲಸ. ಹಾಗಾಗಿ ಬೇಗನೆ ಹೊರಟವಳು ಸರಿಯಾಗಿ 9:15ಕ್ಕೆ ತನ್ನ ಕಚೇರಿಯಲ್ಲಿ ವರದಿ ಮಾಡಿಕೊಂಡಳು. ಅವಳ ಸಮಯ ಪ್ರಜ್ಞೆಗೆ ಅವಳ ಉನ್ನತ ಅಧಿಕಾರಿ ಅವಳನ್ನು ಹೊಗಳಿದ್ದರು. ಹಾರ್ಟ್ಲಿ ವೆಲ್ಕಮ್ ಮಿಸ್ ವಸುಂಧರಾ, ನೀವು ಇಷ್ಟೊಂದು ಸಮಯಕ್ಕೆ ಪ್ರಶಸ್ತಿ ಕೊಡ್ತೀರಾ ಅಂತ ಗೊತ್ತಿರಲಿಲ್ಲ ಎಂದ ತನ್ನ ಉನ್ನತ ಅಧಿಕಾರಿಯ ಕಡೆಗೆ ಒಂದು ನಗೆ ಚೆಲ್ಲಿದ ವಸು. ಯಾಕ್ ಸರ್ ಹಾಗೆ ಹೇಳ್ತೀರಾ? ಯಾಕಿಲ್ಲ ಅಮ್ಮ, ಇವತ್ತಿನ ಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ, ಅದರಲ್ಲೂ ಸರ್ಕಾರಿ ಕಚೇರಿಗಳಲ್ಲಿ ಸಮಯಕ್ಕೆ ಪ್ರಾಶಸ್ತ್ಯ ನೀಡುವವರು ಬಹಳ ಕಡಿಮೆ. ಯಾವಾಗಲೋ ಬರ್ತಾರೆ, ಇನ್ಯಾವಾಗಲೋ ಹೋಗ್ತಾರೆ. ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಅದಕ್ಕೆ ಹಾಗೆ ಅಂದೆ. ತಪ್ಪು ತಿಳಿಯಬೇಡಮ್ಮ. ಪರವಾಗಿಲ್ಲ ಬಿಡಿ ಸರ್, ನೀವು ಹೇಳಿದ್ದು ಸತ್ಯನೇ. ಇವಾಗ ನಡೀತಾ ಇರೋದು ಕೂಡ ಹಾಗೆ ಅಲ್ವಾ? ಆದರೆ ನಾನು ಅದಕ್ಕೆ ತದ್ವಿರುದ್ಧ. ನನ್ನ ಸಮಯ ಏನಿದ್ದರೂ ಸರಿಯಾಗಿ ಇರುತ್ತೆ. ನನ್ನ ಕ್ಯಾಬಿನ್ ಎಲ್ಲಿ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಹೊರಡುವೆ ಎಂದವಳಿಗೆ ಕ್ಯಾಬಿನ್ ತೋರಿಸಲು ಹೇಳಿದ್ದರು. ಮಿಸ್ಟರ್ ರಾಜೇಶ್, ಸೀನಿಯರ್ ಇಂಟೀರಿಯರ್ ಇಂಜಿನಿಯರ್. ಸರ್ಕಾರದಿಂದ ಸರ್ಕಾರಿ ಕಚೇರಿಗಳಿಗೆ ಇಂಟೀರಿಯರ್ ಡಿಸೈನರ್ ಮಾಡಿಕೊಡುವಂತಹ ಕೆಲಸ ವಸುವಿನದಾಗಿತ್ತು. ಸರ್ಕಾರವೇ ನೇಮಕ ಮಾಡಿಕೊಂಡಿರುವಂತಹ ಕೆಲಸವಾಗಿದ್ದರೂ ಕೂಡ ಕೆಲವೊಮ್ಮೆ ಪ್ರೈವೇಟ್ ಕಂಪನಿಗಳು, ಪ್ರೈವೇಟ್ ಜನರು ಸರ್ಕಾರದ ಅಧೀನದಲ್ಲಿ ಇಂಟೀರಿಯರ್ ಡಿಸೈನ್ಗಳನ್ನು ಮಾಡಿಸಿಕೊಳ್ಳಲು ಟೆಂಡರ್ಗಳನ್ನು ಕರೆಯುತ್ತಿದ್ದರು. ಇದರ ಎಲ್ಲ ಜವಾಬ್ದಾರಿಗಳ ಅಡಿಯಲ್ಲಿ ಬೆಂಗಳೂರಿನಲ್ಲಿರುವ ಸರ್ಕಾರಿ ಕಚೇರಿಗೆ ಇಂದು ವಸು ತನ್ನ ಕರ್ತವ್ಯಕ್ಕೆ ಹಾಜರಾಗಿದ್ದಳು. ಮುಂದುವರೆಯುವುದು ಭಾಗ 5ರಲ್ಲಿ. ಧನ್ಯವಾದಗಳು. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನೇ ತಪ್ಪಿದ್ರೂ ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ. ಥ್ಯಾಂಕ್ ಯು.